ಇನ್ನು ಮಾಜಿ ಸಂಸದೆ ಸುಮಲತಾ ಅವರು ದರ್ಶನ್ ವಿಚಾರದಲ್ಲಿ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಜೈಲಿನಲ್ಲಿ ದರ್ಶನ್ಗೆ ರಾಜೋಪಚಾರ ಏನ್ ಕೊಡ್ತಾ ಇದ್ದಾರೆ. ಫೋಟೋ ವಿವಾದದ ಬಗ್ಗೆ ಈಗ ಸುಮಲತಾ ಅಂಬರೀಶ್ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಕಾಮನ್ ಸೆನ್ಸ್ ಇಟ್ಕೊಂಡು ಮಾತನಾಡೋಣ ಅಂತ ಹೇಳಿದ್ದಾರೆ. ಕಾಮನ್ ಸೆನ್ಸ್ ಇಟ್ಕೊಂಡು ಓಕೆ, ಜೈಲಲ್ಲಿ ಇರೋದೇ ಕ್ರಿಮಿನಲ್ಸ್ ಅಲ್ವಾ ಅಂತ ಪ್ರಶ್ನೆ ಎತ್ತಿದ್ದಾರೆ. ಜೈಲಲ್ಲಿ ಓಡಾಟ ನಡೆಸೋಕೆ ಮತ್ಯಾರು ಸಿಗ್ತಾರೆ ಅಂತ ಹೇಳಿ. ಮೇಡಮ್ ತುಂಬಾ ಕಾಮನ್ ಸೆನ್ಸ್ ಇದೆ. ದರ್ಶನ್ ಆರೋಪಿ ಸ್ಥಾನದಲ್ಲಿದ್ದಾರೆ. ಸೊ ದರ್ಶನ್ ಅವರನ್ನ ಮಾತ್ರ ಹೈಲೈಟ್ ಮಾಡ್ತಾ ಇದ್ದಾರೆ. ಫಿಲ್ಮ್ ಅಲ್ಲಿ ಯಾಕೆ ಹೈಲೈಟ್ ಮಾಡ್ತಾರೆ? ಉಳಿದವರು ಇರ್ತಾರಲ್ಲ ಪಾತ್ರಗಳು. ರೌಡಿ ಶೀಟರ್ಗಳ ಜೊತೆಗೆ ಕೂತು ಮಾತನಾಡಿರೋದು ತಪ್ಪು. ಸಂಬಂಧಪಟ್ಟವರು ಕ್ರಮ ತಗೋತಾರೆ ಅಂತ ಸುಮಲತಾ ಅವರು ಹೇಳಿದ್ದಾರೆ. ಕಾಮನ್ ಸೆನ್ಸ್ ತುಂಬಾ ಜಾಸ್ತಿ ಇದೆ ಮೇಡಮ್ ಅವರಿಗೆ. ಅವರು ಆರೋಪಿ ಸ್ಥಾನದಲ್ಲಿ ಇರೋರು ಅವರು ಖಂಡಿತ ಇನ್ನೂ ಅವ್ರನ್ನ ಕನ್ವಿಕ್ಷನ್ ಆಗಿರಲಿಲ್ಲ. ಜೈಲಲ್ಲಿ ನಿಮಗೆ ಉಳಿದವರನ್ನ ನೀವು ನೋಡಿಕೊಂಡ್ರೆ ನೀವು ದರ್ಶನ ಮಾತ್ರ ಪಿನ್ ಪಾಯಿಂಟ್ ಮಾಡಿ ನೋಡ್ತಾ ಇದ್ದೀರ. ಒಂದು ಸೈಡಲ್ಲೂ ಫೋಕಸ್ ಮಾಡಿ, ನೀವು ನಿಮ್ಗೆ ಗೊತ್ತಾಗುತ್ತೆ ಅಲ್ಲಿ ಯಾರಿದ್ದಾರೆ, ಏನೇನು ನಡೀತಾ ಇದೆ. ಜೈಲಲ್ಲಿ ಯಾರಪ್ಪ ಇರ್ತಾರೆ? ಜೈಲಲ್ಲಿ ನಿಮಗೆ ಇನ್ಯಾರು ಸಿಗ್ತಾರೆ ಜೊತೆಯಲ್ಲಿ ಓಡಾಡೋಕ್ಕೆ? ಜೈಲಲ್ಲಿ ಇರೋದೇ ಕ್ರಿಮಿನಲ್ಸ್ ಅಲ್ವಾ? ಜೈಲಲ್ಲಿ ಅವರ ಜೊತೆಯಲ್ಲಿ ಇರೋರ ಜೊತೆಯಲ್ಲಿ ಮಾತಾಡದೆ ಇನ್ಯಾರು ಸಿಗ್ತಾರೆ? ರೌಡಿಗಳಂತಲ್ಲ, ಯಾವುದೋ ಒಂದು ತಪ್ಪು ಮಾಡಿದವರೇ ತಾನೇ ಹೇಳೋದು. ಅವ್ರು ಜೈಲಲ್ಲಿ ಇನ್ಯಾರನ್ನೂ ಮಾತಾಡಿಸಬಾರ್ದು ಅನ್ನೋ ರೀತಿಯಲ್ಲಿ ಹೇಳ್ತಾ ಇದ್ದಾರೆ. ಸಂಬಂಧಪಟ್ಟ